ಫಸ್ಟ್ ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ಸೊ ನೋಡಿದ್ರಲ್ಲ ಈ ಆ್ಯಪಲ್ ಮಿಲ್ಲೆಟ್ ರೆಸಿಪಿ, ಆ್ಯಪಲ್ ಮಿಲ್ಲೆಟ್ ಸೊ ನೋಡಿದ್ರಲ್ಲ ಇದು ಮಿಲ್ಲೆಟ್ ಆ್ಯಪಲ್ ಮಿಲ್ಲೆಟ್ ಸ್ಮೂದಿ ಹೇಗಿತ್ತು ಅಂತ. ಈ ರೆಸಿಪಿ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅನುಷಾ ವಿಜಯ್ ಕುಮಾರ್. ಇವತ್ತಿನ ರೆಸಿಪಿ ಏನಂತ ಹೇಳಿದ್ರೆ, ಲೈಕ್ ಒಂದು ಹೆಲ್ತಿ ಚೆನ್ನಾಗಿರೋದು ಒಂದು ರೆಸಿಪಿ ತೋರಿಸ್ತೀನಿ. ನೀವು ಏನಾದರೂ ವೆಯ್ಟ್ ಲಾಸ್ ಜರ್ನಿನಲ್ಲಿದ್ದರೆ ಈ ರೆಸಿಪಿ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಬ್ರೇಕ್ಫಾಸ್ಟ್ ಬದಲು ಕೂಡ ನೀವು ಈ ರೆಸಿಪಿನ ನೀವು ತಿನ್ಬೋದು, ಕುಡಿಬೋದು ಏನಾದರೂ. ಓಕೆ, ಸೊ ಬನ್ನಿ ನೋಡೋಣ. ಈ ರೆಸಿಪಿ ಬಂದು ಆ್ಯಪಲ್ ಮಿಲ್ಲೆಟ್ ಸ್ಮೂದಿ ಅಂತ. ತುಂಬ ಅಂದರೆ ತುಂಬಾ ಈಸಿ ಇದು ಮಾಡೋದು, ಮನೆಯಲ್ಲೇ ಮಾಡ್ಕೊಬೋದು. ಒಂದು 5 to 10 ಮಿನಿಟ್ಸ್ ಗಂಟ ಆಗುತ್ತೆ. ಅಂದರೆ ಈಸಿ ಅಂದರೆ ಈಸಿನೇ. ಬನ್ನಿ ತೋರಿಸ್ತೀನಿ ಹೇಗೆ ಮಾಡೋದಂತ. ಸೊ ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಬಂದು ಹೈ ಪ್ರೋಟೀನ್ ಯೋಗರ್ಟ್ ಇದು ಬಂದುಬಿಟ್ಟು ರಾಗಿ ಫ್ಲೋರ್. ನಾನು ಒಬ್ಳಿಗೆ ಅಂತ ಮಾಡ್ಕೊತಿದ್ದೀನಿ. ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ, ನಾನು ಸ್ವಲ್ಪ 1-2 ಸ್ಪೂನ್ಸ್ ಗಂಟ ತೊಗೊಂಡಿದ್ದೀನಿ. ಮತ್ತು ಡ್ರೈ ಫ್ರೂಟ್ಸ್ ನೆನೆಸ್ಕೊಂಡಿದ್ದೀನಿ, ಇಲ್ಲಾಂದರೆ ಡೇಟ್ಸ್ ಕೂಡ ಇದ್ದರೆ ನೀವು ಡೇಟ್ಸ್ ಕೂಡ ಆ್ಯಡ್ ಮಾಡ್ಬೋದು. ಇದು ಚಿಯಾ ಸೀಡ್ಸ್ ಮತ್ತು ಸಬ್ಜಾ ಸೀಡ್ಸ್, ಇದನ್ನು ಕೂಡ ನಾನು ನೆನೆಸ್ಕೊಂಡಿದ್ದೀನಿ. ನಿಮಗೆ ಹನಿ ಇಲ್ಲ ಅಂದರೆ ಹನಿನೂ ಕೂಡ ಆಪ್ಷನಲ್ಲೇ ನೀವು ಹಾಕೊಬೋದು, ಇಲ್ಲಾಂದರೆ ನೀವು ಹಂಗೇ ತಿನ್ಬೋದು. ಸೊ ಹಂಗೇ ಕುಡಿಬೋದು, ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಬಂದು ಆ್ಯಪಲ್. ಸೊ ನೋಡಿದ್ರೆಲ್ಲ ಬೇಕಾದ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ನಿಮಗೆ ತೋರಿಸಿದ್ದೀನಿ. ಸೊ ಇದು ತುಂಬಾ ಈಸಿ. ಒಂದು 5 ಐಟಮ್ಸಲ್ಲಿ ಕೂಡ ಒಂದು ರೆಸಿಪಿ ತುಂಬಾ ಚೆನ್ನಾಗಿ ಮಾಡ್ಬೋದು. ಸೊ ಬನ್ನಿ, ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಪ್ಯಾನ್ ಇಟ್ಟು ಸ್ಟವ್ ಹಚ್ಕೊತೀನಿ. ಇದು ಒಳಗಡೆ ವಾಟರ್ ಇದೆಯಲ್ಲ ಅದು ಫುಲ್ ಹೋಗಲಿ. ಜೊತೆಗೆ ನಾನು ಹಾಟ್ ವಾಟರ್ ಕೂಡ ಬಿಸಿ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಹಾಟ್ ವಾಟರ್ ಇಟ್ಟಿದ್ದೀನಿ, ಒಂದು ಪ್ಯಾನಲ್ಲಿ ಅದು ನೀರೆಲ್ಲ ಕ್ಲಿಯರ್ ಆಗಲಿ ಅಂದ್ಬಿಟ್ಟು ಇಟ್ಟಿದ್ದೀನಿ. ಸೊ ನೀರೆಲ್ಲ ಹೋಗ್ತಾ ಇದೆ. ಸೊ ಸ್ಟವ್ ಫ್ಲೇಮ್ ಕಮ್ಮಿ ಮಾಡಿದ್ದೀನಿ. ಈಗ ಈ ರಾಗಿ ಫ್ಲೋರ್ ಏನಿದೆಯಲ್ಲ, ಈ ರಾಗಿ ಫ್ಲೋರ್ ಏನಿದೆ ಅದನ್ನು ಇಲ್ಲಿ ಹಾಕ್ಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲಿ ಬಿಸಿ ಮಾಡ್ಕೊತೀನಿ. ಓಕೆನಾ? ಸ್ವಲ್ಪ 2 ಮಿನಿಟ್ಸ್ ಬಿಸಿ ಆಗಲಿ ಇದು. ಈ ಆ್ಯಪಲ್ ಮಿಲ್ಲೆಟ್ ಸ್ಮೂದಿಯಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ನಿಮಗೆ ಹೇಳ್ತೀನಿ. ಈ ರೆಸಿಪಿಯಿಂದ, ಈ ಆ್ಯಪಲ್ ಮಿಲ್ಲೆಟ್ ಸ್ಮೂದಿಯಿಂದ ನಿಮಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಿದ್ರೆ, ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ ಫಸ್ಟು, ಮತ್ತು ನಿಮಗೆ ಯಾವುದೇ ಹಾರ್ಟ್ ಪ್ರಾಬ್ಲಮ್ಸ್ ಕೂಡ ಬರಲ್ಲ. ಮತ್ತು ಜೀರ್ಣಕ್ರಿಯೆ ಸುಧಾರಣೆ ಅಂತ ಹೇಳಿದ್ರೆ ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಕೂಡ ನಿಮಗೆ ಕ್ಲಿಯರ್ ಆಗುತ್ತೆ. ಡೈಜೆಷನ್ ಪ್ರಾಬ್ಲಮ್ ಇದ್ದವ್ರಿಗೂ ಕೂಡ ಇದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಮತ್ತು ಇದಕ್ಕೆ ಯಾವುದೇ ಸ್ಕಿನ್ ಡಿಸೀಸ್ ಮತ್ತು ಯಾವ ಪ್ರಾಬ್ಲಮ್ ಕೂಡ ಬರಲ್ಲ ಈ ರೆಸಿಪಿಯಿಂದ. ಸೊ ತುಂಬಾ ಗ್ಲೋ ಆಗ್ತೀರಾ ಈ ರೆಸಿಪಿ ತಿಂದರೆ. ಪ್ಲೀಸ್ ಮನೇಲಿ ಟ್ರೈ ಮಾಡಿ. ಸೊ ಅದು ಹಾಟ್ ವಾಟರ್ ಬಂದು ಬಿಸಿ ಆಗಿದೆ. ಸೊ ನಾನು ಆಫ್ ಮಾಡ್ತಾಯಿದ್ದೀನಿ ಹಾಟ್ ವಾಟರ್. ಸೊ ಇದು ಕೂಡ ಬಿಸಿ ಆಗಿದೆ. ಬಿಸಿ ಮಾಡ್ತಾಯಿದ್ರೆ ಸ್ಮೆಲ್ ಬರ್ತಾಯಿದೆ, ಗಮ್ ಅಂತ ಸ್ಮೆಲ್ ಬರ್ತಾಯಿದೆ ರಾಗಿ ಫ್ಲೋರ್. ಸೊ ಈ ಹಾಟ್ ವಾಟರ್ನ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆನಾ? ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಅದು ಗಂಟಾಗುತ್ತೆ, ಸೊ ನೋಡ್ಕೊಂಡು ಹಾಕ್ಕೊಳ್ಳಿ.
ಅದು ಗಂಟಾಗಬಾರ್ದು. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಟ್ ವಾಟರಲ್ಲಿ. ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಹಾಕೊಬೋದು. ನಾನು ಹೇಳಿಲ್ಲ, ಸ್ವಲ್ಪ ರಾಗಿ ಫ್ಲೋರಿಂದನೇ ಇಬ್ರಿಗೂ ಕೂಡ ಆಗುತ್ತೆ ಇದು. ನಾನು ಇನ್ನೂ ಕಮ್ಮಿ ತೊಗೊಬೇಕಿತ್ತು, ಜಾಸ್ತಿ ತೊಗೊಬೇಕಿಲ್ಲ. ಪರವಾಗಿಲ್ಲ, ಬ್ರೇಕ್ಫಾಸ್ಟ್ ಜಾಸ್ತಿ ತಿಂದರೆ ಒಳ್ಳೆಯದಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು. ನೋಡಿ, ಓಕೆನಾ? ಸೊ ಇದು ಇಷ್ಟ ಆಗಿದೆ. ಸೊ ಇದನ್ನು ಹಂಗೆ ಬಿಟ್ಬಿಡೋಣ. ನೆಕ್ಸ್ಟ್ ಸ್ಟೆಪ್ ಬಂದು ಇದು ಸ್ವಲ್ಪ ತಣ್ಣಗಾಗಲಿ, ಹಾಗೆ ಬೇರೆ ಸ್ವಲ್ಪ 1-2 ಮಿನಿಟ್ಸ್ ತಣ್ಣಗಾಗಿ ಬಿಟ್ಟರೆ ಸಾಕು. ಇದು ಅದು ತಣ್ಣಗಾಗೋಷ್ಟೊತ್ತಿಗೆ ಈ ಆ್ಯಪಲ್ನ ಚಾಪ್ ಮಾಡ್ಕೊತೀನಿ. ಆ್ಯಪಲ್ನ ಚಾಪ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಬಂದು ಇದನ್ನು ನಾನು ಚೆನ್ನಾಗಿ ಇದ್ರೊಳಗಡೆ ಹಾಕ್ಕೊತೀನಿ. ನಾನು ಈ ರಾಗಿ ಹಿಟ್ಟಿಗೆ ಹಾಕ್ಕೊಂಡು ಕರ್ಡ್ ಹಾಕ್ಕೊತೀನಿ. ಅದಾದಮೇಲೆ ಸಬ್ಜೆಕ್ಟ್ ಸೀಡ್ಸ್ ಮತ್ತು ಚಿಯಾ ಸೀಡ್ಸ್. ಅದಾದಮೇಲೆ ನಾನು ಡ್ರೈ ಫ್ರೂಟ್ಸ್ ನೆನೆಸಿಟ್ಟಿದ್ದೀನಲ್ಲ, ಸೊ ಅದು ಹಾಕ್ಕೊತೀನಿ. ಲಾಸ್ಟಲ್ಲಿ ಬಂದು ಆ್ಯಪಲ್, ನೆಕ್ಸ್ಟ್ ಬಂದು ನಿಮಗೆ ಬೇಕಾದರೆ ಹನಿ ಹಾಕ್ಕೊಬೋದು. ಹನಿ ನಾನು ಜಾಸ್ತಿ ಸ್ವೀಟ್ ತಿನ್ನಲ್ಲ, ಸೊ ಸ್ವಲ್ಪ ಹಾಕ್ಕೊತೀನಿ. ಓಕೆ ಓಕೆ ಸೊ ಇದನ್ನು ಕ್ಲೋಸ್ ಮಾಡೋಣ. ಇದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಮಿಕ್ಸ್ ಆಗಿದೆ. ಇದನ್ನು ಗ್ರೈಂಡ್ ಮಾಡ್ಕೊಡೋಣ. ಸ್ಮೆಲ್ ಘಮ ಅಂತ ಇದೆ, ಘಮ ಘಮ ಅಂತ ಇದೆ. ಸೊ ಇದ್ರ ಮೇಲೆ ಸ್ವಲ್ಪ ಡಿಸೈನ್ ಬೇಕಂತ ಹೇಳಿದ್ರೆ ನೀವು ಇದು ನಾನು ಡ್ರೈ ಫ್ರೂಟ್ಸ್ ಬಂದುಬಿಟ್ಟು ಇದು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೀವು ಅದನ್ನು ಮೇಲ್ಗಡೆ ಹಾಕೊಬೋದು.
ಡ್ರೈ ಫ್ರೂಟ್ಸ್ ಕೂಡ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಮೇಲ್ಗಡೆ ಹಾಕ್ಕೊಂಡು ರೆಡಿ ಇದೆ. ಸೊ ಫಸ್ಟ್ ಟೇಸ್ಟ್ ಮಾಡೋಣ. ಚೆನ್ನಾಗಿದೆ, ನಿಜ ಚೆನ್ನಾಗಿದೆ. ನೀವು ಬೇಕಾದರೆ ಇದಕ್ಕೆ ಶುಗರ್ ಬೇಕಾದರೆ ಎಕ್ಸ್ಟ್ರಾ ಹಾಕೊಬೋದು. ನಾನು ಜಾಸ್ತಿ ಸ್ವೀಟ್ ತಿನ್ನಲ್ಲ ಅಂದ್ಬಿಟ್ಟು ಹನಿ ಕಮ್ಮಿ ಆಗುತ್ತೆ. ಸೊ ಶುಗರ್ ಸ್ವಲ್ಪ ಕಮ್ಮಿ ಇದೆ, ಸ್ವೀಟ್ ಸ್ವಲ್ಪ ಕಮ್ಮಿ ಇದೆ. ಸೊ ನೀವು ಇದನ್ನು ಟ್ರೈ ಮಾಡಿ. ಸೊ ನೋಡಿದ್ರಲ್ಲ ಈ ಆ್ಯಪಲ್ ಮಿಲೆಟ್ ಸ್ಮೂದಿ ಹೇಗಿತ್ತಂತ. ಐ ಹೋಪ್ ನಿಮಗೆ ಈ ರೆಸಿಪಿ ತುಂಬ ಅಂದರೆ ತುಂಬ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಮನೆಯಲ್ಲಿ ಪ್ಲೀಸ್ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು, ಒಪಿನಿಯನ್ಸ್ ಏನೇ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸೊ ಮುಂದಿನ ವೀಡಿಯೋದಲ್ಲಿ ಈ ಥರ ಹೆಲ್ತಿ ರೆಸಿಪಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೊಸ ರೆಸಿಪಿನ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇಷ್ಟೇ, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.